ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವಾಗ 4 ಮಾವಿನಕಾಯಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಇವಾಗ ಕಟ್ ಮಾಡಿರೋ ಮಾವಿನಕಾಯಿಗೆ 5 ಹಿಡಿಯಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು 2 ದಿನ ನೆನಿಲಿ ಇದು ಹಾಗೆ ಬಿಟ್ಬಿಡ್ಬೇಕು. ಆಮೇಲೆ ಮಸಾಲೆ ಹಾಕ್ಕೊಳ್ಳೋಣ. ಇವಾಗ 2 ದಿನ ನಂತರ ಚೆನ್ನಾಗಿ ಕಲಿಸ್ಬಿಟ್ಟು ಅರಿಶಿನ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ಈ ಎಲ್ಲನೂ ಮಸಾಲೆಗಳನ್ನ ಹುರ್ಕೊಳ್ಳೋಣ. 1 ಬಾಣಲಿ ತೊಗೊಂಡು 1 ಕಪ್ ಅಷ್ಟು ಸಾಸಿವೆನ ಚೆನ್ನಾಗಿ ಚಟಪಟ ಅಂತ ಹುರಿಬೇಕದು. ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಜೀರಿಗೆ ಚೆನ್ನಾಗಿ ಹುರ್ಕೊಂಡು ಇದನ್ನು ಪೌಡರ್ ಮಾಡ್ಕೊಳ್ಳೋಣ ನೈಸಾಗಿ. ಒಂದು ಹನಿನೂ ನೀರು ಹಾಕಬಾರ್ದು. ಇದಕ್ಕೆ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಪೌಡರ್ ಮಾಡ್ಕೊಂಡು ಹಾಕಿ ಚೆನ್ನಾಗಿ ಕಲಿಸ್ಬಿಡೋಣ. 3 ಸ್ಪೂನಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಕಲಸಿ 1 ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ. ಇದು ಕರೆಕ್ಟ್ ಅಳತಿ ಥರ ಮಾಡಿದೆ ಅಂದರೆ ಚೆನ್ನಾಗಿ ಉಪ್ಪಿನಕಾಯಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ, ಜೀರಿಗೆ, ಸಣ್ಣದಾಗಿ ಬೆಳ್ಳುಳ್ಳಿ ಕಟ್ ಮಾಡಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಕರಿಬೇವು ಏನು ಹಾಕಬಾರ್ದು ಅದಕ್ಕೆ. ಹಾಗೆ ಚೆನ್ನಾಗಿರುತ್ತೆ. 1 ವರ್ಷದವರೆಗೂ ಇಟ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ. ನೀರು ಮುಟ್ಬಾರ್ದು, ಕೈಯಿಂದನೂ ಮುಟ್ಬಾರ್ದು. ಇವಾಗ ಒಂದು ಗಾಜಿನ ಭರಣಿಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ಉಪ್ಪಿನಕಾಯಿ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.